ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಲಡ್ಡು ಏನು ಮಾಡ್ತಿದ್ಯಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಇದೆ. ಆಚೆಗಂತೂ ಹೋಗೋದಕ್ಕೇ ಆಗ್ತಾಯಿಲ್ಲ. ಎಲ್ಲೋ ಒಂದೊಂದು ಅರ್ಧ ಗಂಟೆ ಮಳೆ ಇರೋದಿಲ್ಲ, ಅವಾಗೆಲ್ಲಾದ್ರೂ ಹೋಗ್ಬೋದು ಅಷ್ಟೇ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಬಿಸಿಲು ನೋಡೇ ತುಂಬ ದಿನ ಆಗಿದೆ. ಎಷ್ಟು ಬೇಗ ಇದೆಲ್ಲ ಮುಗಿಯುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಯಾಕೆಂತಂದರೆ ಬಿಸಿಲು ಜಾಸ್ತಿ ಇದ್ರೂ ಇರೋದಕ್ಕಾಗೋದಿಲ್ಲ. ಮಳೆ ಇಲ್ಲ ಅಂತಂದಾಗ ಎಷ್ಟೊತ್ತಿಗೆ ಮಳೆ ಬರುತ್ತೋ ಅಂತ ಅನ್ನಿಸ್ತಾ ಇರುತ್ತೆ. ಈಗ ಮಳೆ ಜಾಸ್ತಿ ಆಗಿರೋದಕ್ಕೆ ಫೇಸ್ ಎಲ್ಲ ಫುಲ್ ಎಣ್ಣೆ ಥರ ಕಾಣಿಸ್ತಾ ಇದೆ. ಇವಾಗ ಎಣ್ಣೆ ರೆಡಿ ಮಾಡಿ ಎಣ್ಣೆ ಹಚ್ಕೊಂಡೆ. ನಾನು ನೆಲ್ಲಿಕಾಯಿ ಎಣ್ಣೆ ರೆಡಿ ಮಾಡ್ಕೊಂಡು ಹಚ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಏರ್ ತುಂಬ ಶೈನಿಯಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಏರ್ ವಾಶ್ ಮಾಡಿದ್ಮೇಲೆ. ಆ ಎಣ್ಣೆನ ಹೇಗೆ ರೆಡಿ ಮಾಡಿದೆ ಅಂತ ಮುಂದೆ ತೋರಿಸ್ತೀನಿ. ಫೇಸ್ಗೂ ಸ್ವಲ್ಪ ಎಣ್ಣೆ ಥರ ಆಗಿಬಿಟ್ಟಿದೆ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಕಾಯಿನ ಗೊಜ್ಜು ಮಾಡಿದ್ದೆ. ಅಂದರೆ ಇವಾಗ ಟೊಮೊಟೊ ಕಾಯಿನ ಗೊಜ್ಜು ಅಂತಂದರೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿ ಎರಡನ್ನೂ ಬೇಯಿಸಿ ರುಬ್ಬಿ ಅದಕ್ಕೆ ಒಗ್ಗರಣೆ ಹಾಕಿ ಮಾಡ್ತಾರಲ್ಲ, ಆ ಥರ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ಥರ ಮಾಡೋದನ್ನು. ಆದರೆ ಇದು ಡಿಫ್ರೆಂಟಾಗಿ ಮಾಡೋದು. ಇದು ಹಿಂದೆ ಒಂದು ಸಲ ತಿಂದಿದ್ದೆ, ಅದು ಯಾಕೋ ನೆನಪಾಯಿತು. ಚಳಿಗೆ ಚಪಾತಿ ಜೊತೆಗಂತೂ ಖಾರವಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಈಗ ತಿಂಡಿ ಎಲ್ಲ ಮಾಡಿ ಪಾತ್ರೆ ತೊಳೆದು ಎಲ್ಲ ಕೆಲಸ ಆಯಿತು. ಇವಾಗ ತೋಟಕ್ಕೆ ಹೋಗಿ ಬರೋಣ ಅಂತ 1 ಅವರ್ ಹೋಗಿ ಬರ್ತೀವಿ ಅಷ್ಟೇ. ಮಳೆ ಬಂದರೆ ಇನ್ನೂ ಬೇಗ ಬಂದುಬಿಡ್ತೀವಿ. ಆ ಮಕ್ಕಳು ಬೇಜಾರಾಗ್ತಾ ಇದೆ. ಮನೆ ಒಳಗೆ ಆಚೆಗೆ ಆಟಾಡೋದಕ್ಕೂ ಕೂಡ ಬರೋ ಆಗಿಲ್ಲ. ಬೇಜಾರಾಗ್ತಾ ಇದೆ. ಎಲ್ಲಿಗಾದ್ರೂ ಹೋಗೋಣ ಅಂತ, ಅಂದರೆ ತೋಟಕ್ಕೆ ಹೋಗೋಣ ಅಂತ. ಹಾಗಾಗಿ ಎಲ್ಲರೂ ಕೂಡ ಈಗ ತೋಟಕ್ಕೆ ಹೊರಟಿದ್ದೀವಿ. ಬಟ್ಟೆ ತೊಳೆದಂತೂ ಸಿಕ್ಕಾಪಟ್ಟೆ ಇದೆ. ಬಟ್ಟೆ ವಾಶ್ ಮಾಡಿದರೆ ಮತ್ತದನ್ನು ಡ್ರೈ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಆ ಥರ ಮಳೆ ಸುರಿತಾನೆ ಇದೆ. ಬಿಸಿಲಲ್ಲಿ ಬಟ್ಟೆ ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಬಟ್ಟೆ ಸ್ಮೆಲ್ ಬರುತ್ತೆ. ಏನೇ ಕಂಫರ್ಟ್ ಏನೇ ಹಾಕಿರ್ಬೋದು, ಬಟ್ಟೆ ಬಿಸಿಲಲ್ಲಿ ಒಣಗ್ದಂಗೆ ಅನಿಸೋದಿಲ್ಲ. ಒಂದು ಸಲ ತೊಳೆದಾಕಿರದೆ ಮನೆ ಮುಂದೆ ಹಾಗೆ ಇದೆ, ಬಟ್ಟೆನೇ ಡ್ರೈ ಆಗಿಲ್ಲ. ಇವಾಗ ತೋಟಕ್ಕೆ ಹೋಗ್ತೀನಿ. ಹೋಗಿ ಬಂದಾದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಿದ್ಯಾ ಮಗಳೇ? ಅಡುಗೆ. ಇದು ಒಲೆನಾ? ಏನು ಅಡುಗೆ ಮಾಡ್ತಾಯಿದ್ದೀರಾ? ಪಾಯಸ, ಅನ್ನ ಸಾಂಬಾರು, ಬೋಳ, ಪಲ್ಯ. ಬಿತ್ತು ಕಣ್ಣಿಗೆ ಮಣ್ಣು. ಏನು ಕೋಕಲ್ಲು? ಹಾಂ, ಅದು ಮುಚ್ಚಕ್ಕೆ ಮುಚ್ಚೈತಿ. ಈಗ ನಾನು ನೆಲ್ಲಿಕಾಯಿ ಎಣ್ಣೆನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲು. ಬೆಟ್ಟದ ನೆಲ್ಲಿಕಾಯನ್ನು ಹಾಕಿ ಮಾಡೋದು. ಅದ್ರ ಜ್ಯೂಸ್ ಕೂಡ ಕುಡಿದ್ರೆ ಬೆಟ್ಟದ ನೆಲ್ಲಿಕಾಯ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ಕಿನ್ಗಾಗಿರ್ಬೋದು, ಏರ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಆದರೆ ತುಂಬ ಘಾಟ್ ಇರುತ್ತೆ. ಅಂದರೆ ನನಗೆ ಏನಾದರೂ ಪರವಾಗಿಲ್ಲ, ಸ್ಕಿನ್ ಚೆನ್ನಾಗಿರಲಿ, ಕುಡಿತೀನಿ ಅಂತಂದರೆ ಕುಡಿಬಹುದು. ಇಲ್ಲಾಂದರೆ ಕೆಲವರು ಇರ್ತಾರೆ ಸ್ವಲ್ಪ ಕಹಿ ಆದ್ರೂ ಅವ್ರಿಗೆ ಕುಡಿಯೋದಕ್ಕಾಗೋದಿಲ್ಲ. ಅಂಥವ್ರಂತೂ ಖಂಡಿತವಾಗಿಯೂ ಇದನ್ನು ಖಂಡಿತ ಕುಡಿಯೋದಕ್ಕಾಗೋದಿಲ್ಲ, ಅಷ್ಟು ಘಾಟ್ ಇರುತ್ತೆ. ನಾನು ಏನು ಬೇಕಾದ್ರೂ ಕುಡಿತೀನಿ. ನನಗೆ ಸ್ವಲ್ಪ ಅಭ್ಯಾಸ ಇದೆ ಆ ಥರ ಕುಡಿದು. ಆದರೆ ನನಗೇನೆ ಕಷ್ಟ ಅಂತ ಅನಿಸುತ್ತೆ ನೆಲ್ಲಿಕಾಯಿ ಜ್ಯೂಸ್, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು. ಇವಾಗ ಎಣ್ಣೆ ರೆಡಿ ಮಾಡ್ಕೊಳ್ತೀನಿ, ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನಾನಿಲ್ಲಿ ಎರಳಿಕಾಯಿನ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಎರಳಿಕಾಯಿ ಉಪ್ಪಿನಕಾಯಿ ಹೇಳ್ತಾರೆ ನಮ್ಮ ಕಡೆ 7 ದಿನದ ಮೇಲೆ ಉಪ್ಪಿನಕಾಯಿ ಚೆನ್ನಾಗಿರೋದಿಲ್ಲ, ಹಾಳಾಗ್ಬಿಡುತ್ತೆ, ಜಾಸ್ತಿ ದಿನ ಇರೋದಿಲ್ಲ ಅಂತ. ನಾನಿಲ್ಲಿ ಒಂದು ಎರಳಿಕಾಯಿ ಬರುತ್ತಲ್ಲ ಅದ್ರದ್ದು ಪೂರ್ತಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಎಲ್ಲದು ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಹಾಕ್ತೀನಿ. ಇಂಗು, ಕರಿಬೇವಿನ ಸೊಪ್ಪು, ಸಾಸಿವೆಯನ್ನು ಸಿಡಿಸ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ರೆ ಸಾಕು. ಆವಾಗಲೇ ತಿನ್ಬೋದು. ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಅರ್ಧ ಗಂಟೆ ಎತ್ತಿಡೋದ್ರಿಂದ ರಸ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿದು. ಉಪ್ಪಿನಕಾಯಿ ಮಾಡಾದಮೇಲೆ ಇವಾಗ ಕೊಬ್ಬರಿ ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ ಮೆಂತ್ಯ, ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ದಾಸವಾಳದ ಹೂವು ಹಾಕಿದ್ದೀನಿ. ಹಾಗೆ ದಾಸವಾಳದ ಎಲೆ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಬೆಟ್ಟದ ನೆಲ್ಲಿಕಾಯಲ್ಲಿ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತೀನಿ. ಚೆನ್ನಾಗಿ ಒಂದು 10 ನಿಮಿಷ ಕುದಿಸೋದ್ರಿಂದ
ಎಣ್ಣೆ ತುಂಬ ಚೆನ್ನಾಗಿ ಒಳ್ಳೆ ಘಮ ಬರ್ತಾ ಇರುತ್ತೆ, ಎಣ್ಣೆ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಏರ್ ಫಾಲ್ ಆಗ್ತಾ ಇದೆ, ಏರ್ ಶೈನಿಂಗ್ ಇಲ್ಲ ಅಥವಾ ಡ್ಯಾಂಡ್ರಫ್ ಇದೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡಬಹುದು. ನೋಡಿ 10 ನಿಮಿಷ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಅದನ್ನು ಸೋಸ್ಕೊಂಡು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ 1 ತಿಂಗಳವರೆಗೂ ಆಗುತ್ತೆ. ನಾನು ಯಾವುದೇ ಎಣ್ಣೆ ಆಗಿರ್ಬೋದು ಒಂದು 20 ದಿನ ತಿಂಗಳು ಅಷ್ಟೇ ನಾನು ಅದನ್ನು ಯೂಸ್ ಮಾಡೋದು. ಮತ್ತೆ ಬೇಕಂತಂದರೆ ಮತ್ತೆ ಹೊಸದಾಗಿ ರೆಡಿ ಮಾಡ್ಕೊಳ್ತೀನಿ. ಜಾಸ್ತಿ ದಿನ ಆಗೋವರೆಗೂ ಕೂಡ ಅದನ್ನು ಮಾಡಿ ಇಟ್ಕೊಳ್ಳೋದಿಲ್ಲ, ಅಂದರೆ ಹಾಳಾಗುತ್ತೆ ಅಂತ ಅಷ್ಟೇ. ಹಾಗೆ ಇವಾಗ ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಹೋಗಿದ್ವಿ. ನಾನಿಲ್ಲಿ ಕೂತ್ಕೊಂಡು ಹಸು ಮೇಯಿಸ್ತಾ ಇದ್ದೀನಿ. ಮಳೆ ಬರ್ತಾ ಇತ್ತು, ಕಟ್ಟಿದ ಹತ್ರನೇ ಕಟ್ಟಿ ಅವಕ್ಕೂ ಕೂಡ ಬೋರ್ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಕಡೆ ಮೇವು ತುಂಬ ಚೆನ್ನಾಗಿತ್ತು, ಅಲ್ಲೊಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಮೇಯಿಸೋಣ ಅಂತ ಇಟ್ಕೊಂಡು ಮೇಯಿಸ್ತಾ ಇದ್ದೆ. ಬಿಟ್ಟೋಗ್ಬಿಟ್ರೆ ಅಕ್ಕಪಕ್ಕ ಎಲ್ಲ ಬೆಳೆ ಇದೆಯಲ್ಲ ಅದರೊಳಗೆ ಹೋಗಿ ಎಲ್ಲ ಹಾಳು ಮಾಡುತ್ತೆ, ಅಥವಾ ನೇಪಿಯರ್ ಒಂದೇ ಹತ್ರನ ತಿಂದು ಹಾಳು ಮಾಡುತ್ತೆ. ಹಾಗಾಗಿ ಫ್ರೀ ಇದ್ದೆ ಇವಾಗ, ಹಾಗಾಗಿ ಸ್ವಲ್ಪ ಹೊತ್ತು ಇಟ್ಕೊಂಡು ಹಸು ಮೇಯಿಸ್ತಾ ಇದ್ದೀನಿ. ಹಳ್ಳಿ ಲೈಫ್ ಒಂಥರ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಅಲ್ಲಿ ಅಡ್ಜಸ್ಟ್ ಆಗಿರೋರಿಗಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ಸುತ್ತ ನೀವು ಯಾವ ಕಡೆ ನೋಡಿದ್ರೂ ಗ್ರೀನ್. ಹಾಗೆ ಇದು ಬೆಳೆ ಬೆಳೆಯುವಂತಹ ಟೈಮ್ ಆಗಿರೋದ್ರಿಂದ ಯಾವ ಕಡೆ ನೋಡಿದ್ರೂ ಥರದಂತಹ ತರಕಾರಿಗಳಾಗಿರ್ಬೋದು ಅಥವಾ ಬೇರೆ ಥರ ಬೆಳೆಗಳನ್ನು ಬೆಳೀತಾರದಾಗಿರ್ಬೋದು, ಜೋಳ, ರಾಗಿ, ಹತ್ತಿ ಆ ಥರ ಆಗಿರ್ಬೋದು. ಯಾವ ಕಡೆ ನೋಡಿದ್ರೂ ಫುಲ್ ಗ್ರೀನ್, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಕೆಲಸ ಅಡ್ಜಸ್ಟ್ ಆಗೋದಿಲ್ಲ, ನಮಗೆ ಇಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಇಲ್ಲಿ ಖಂಡಿತ ಇರೋದಕ್ಕಾಗೋದಿಲ್ಲ, ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಜೀವನ. ನನ್ನ ಪ್ರಕಾರ ಹೇಳೋದಾದರೆ ನಾನು ಎಷ್ಟೇ ಕಷ್ಟ ಆದ್ರೂ ಹೊಂದ್ಕೊಳ್ತೀನಿ, ನಾನು ಇರ್ತೀನಿ ಅಂತ ಅಂದರೆ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಒಳ್ಳೆ ಆಹಾರ ಸಿಗುತ್ತೆ, ಒಳ್ಳೆ ಫುಡ್ ಸಿಗುತ್ತೆ. ಹಾಗೆ ಅದಕ್ಕೆ ಸೊಪ್ಪು ಆಗಿರ್ಬೋದು, ತರಕಾರಿ ಆಗಿರ್ಬೋದು ಫ್ರೆಶ್ ಆಗಿ ತೋಟದಿಂದ ಕಿತ್ಕೊಂಡು ಬಂದು ಆವಾಗ ಸಾಂಬಾರು ಮಾಡಿ ಪಲ್ಯ ಮಾಡಿ, ಅಂದರೆ ಏನು ಮಾಡ್ತೀವಿ ಅದನ್ನು ತಿನ್ನಬಹುದು. ಬೇರೆ ಕಡೆ ಅಂದರೆ ಸಿಟಿಲಿದ್ದರೆ ಈ ಅವಕಾಶ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ. ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ, ಹಳ್ಳಿ ಲೈಫಾ ಸಿಟಿ ಲೈಫಾ? ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ನಾನಿಲ್ಲಿ ಇಡ್ಲಿ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿರಲಿಲ್ಲ, ಟೊಮೊಟೊ ತೊಗೊಂಡು ಬರೋದು ಮರ್ತಿದ್ದೆ, ತೋಟದಲ್ಲಿನೂ ಟೊಮೊಟೊ ಇತ್ತು, ತೊಗೊಂಡು ಬರೋದು ಮರ್ತಿದ್ದೆ, ಹಾಗಾಗಿ ಸಾಂಬಾರು ಮಾಡಲಿಲ್ಲ. ಆ ಚಟ್ನಿನ ಖಾರವಾಗಿ ಶೇಂಗಾ ಚಟ್ನಿ ಮಾಡಿ ಇಡ್ಲಿ ಮಾಡಿದೆ. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ನಂತರ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನಾವು ಅಲಸಂದೆದು ಬಳ್ಳಿ ಸುತ್ತಾ ಇದ್ದೀವಿ ಅಂತ ವೀಡಿಯೋದಲ್ಲಿ ತೋರಿಸಿದ್ದೆ. ಅದಕ್ಕೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು, ಅಕ್ಕ ನಮಗೆ ತರಕಾರಿ ಹಣ್ಣು ಬೆಳೆಯೋದು ನೋಡೋದಕ್ಕೆ ತುಂಬ ಇಷ್ಟ, ಅದು ಈಚಾಗುತ್ತಲ್ಲ, ಕಾಯಿ ಬಿಡುತ್ತಲ್ಲ, ಅದನ್ನೆಲ್ಲ ತೋರಿಸಿ ಅಂತ. ನೋಡಿ ಅಲಸಂದೆ ಈ ರೀತಿಯಾಗಿ ಹೂವಾಗಿರುತ್ತೆ, ನೆಕ್ಸ್ಟ್ ಒಂದು ಪುಟಾಣಿ ಕಾಯಿ ಆಗುತ್ತೆ, ನಂತರ ಇಷ್ಟು ದೊಡ್ಡದಾಗುತ್ತೆ. 1-2 ದಿನ ಬಿಟ್ಟರೆ ಅದೇ ಪೂರ್ತಿ ಉದ್ದ ಆಗುತ್ತೆ. ಇದನ್ನು ಅಲಸಂದೆ ಅಂತಾರೆ, ಬಳ್ಳಿ ಬೀನ್ಸ್ ಅಂತ ಕರೀತಾರೆ, ಅಂದರೆ ಬೀನ್ಸ್ ಥರನೇ ಉದ್ದ ಇರುತ್ತೆ. ಇದು ಕಟ್ ಮಾಡೋದು ತುಂಬಾ ಈಸಿ, ಬೀನ್ಸ್ ಅಷ್ಟು ಕಷ್ಟ ಇರೋದಿಲ್ಲ, ಬೀನ್ಸ್ ಬೇಗ ಕುಯ್ದಾಗೋದಿಲ್ಲ. ಆದರೆ ಅಲಸಂದೆ ದೊಡ್ಡದಾಗಿರುತ್ತಲ್ಲ, ಬೇಗನೆ ಕಟ್ ಮಾಡಿ ಮುಗಿಯುತ್ತೆ. ಇದರಲ್ಲಿ ಪಲ್ಯ ಸಾಂಬಾರು ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೂ ಜಾಸ್ತಿ ಬಲ್ತ್ರೆ ಅಂದರೆ ಜಾಸ್ತಿ ದಪ್ಪ ಆದರೆ ಅದನ್ನು ತೊಗೊಳೋದಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿರುತ್ತಲ್ಲ ಆವಾಗಲೇ ಅದನ್ನು ಕಿತ್ತು ಮಾರೋದು. ಹೂವು ನೋಡಿ ಈ ರೀತಿಯಾಗಿರುತ್ತೆ. ಇದನ್ನು ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಳ್ಳಿ ಕಡೆ ಇರೋರು ಎಲ್ಲರೂ ನೋಡಿರ್ತಾರೆ ಇದನ್ನು, ಆದರೆ ಇದನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇರ್ತಾರಲ್ಲ, ಅಂಥವ್ರು ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ತೋಟದಲ್ಲಿ 1 ಗಂಟೆ ಕೆಲಸ ಆಯಿತು, ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಯ್ ಲಡ್ಡು, ಏನು ಮಾಡ್ತಿದ್ಯಾ? ಏನೂ ಇಲ್ಲ, ಮಂಕಂಡು ಟಿ ವಿ ನೋಡೋದಷ್ಟೇ ಅಲ್ವಾ ನಿನ್ನ ಕೆಲಸ? ಇವಾಗದು ಸಿಕ್ಕಾಪಟ್ಟೆ ಚಳಿ, ಮಳೆ. ಇವಾಗ ಟೈಮಲ್ಲೇ 9 ಗಂಟೆ ಆಗಿದೆ. ವೆದರ್ ನೋಡ್ಬೋದು ಹೇಗಿದೆ ಅಂತ. ಈಗ ಬೆಳಗಾಗಿದೆ ಏನು ಅಂತ ಅನ್ನಿಸ್ತಾ ಇದೆ, ಸಖತ್ತು ಥಂಡಿ ಇದೆ. ಇವಾಗ ಎದ್ದು ಟಿ ವಿ ನೋಡ್ತಾ ಮತ್ತೆ ಮಲಗಿರೋದು ನಿತ್ಯ. ಇವಾಗ ಎದ್ದು ಏನು ಮಾಡ್ತಾಯಿದ್ದೆ? ಹಾಸಿಗೆ ಮುಡಿಸ್ತಾ ಇದ್ದೆ. ಇವಾಗ ಬೆಳಗ್ಗೆ ನಿತ್ಯ ಕೆಲಸ ಏನು ಅಂತಂದರೆ ಎದ್ಮೇಲೆ ಹಾಸಿಗೆ ಮುಡಿಸಿ ಎತ್ತಿಟ್ಟು ಕಸ ಹೊಡೆಯೋದು ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಡೈಲಿ ನಾನೇ ಹೊಡೆಯೋದು, ಅವಳು ಹೊಡೆಯಲ್ಲ. ಸ್ವೆಟರ್ ಹಾಕೊಂಡಿದ್ಯಾ? ಹಾಂ, ಅವಾಗೆಲ್ಲ ಹೇಗೆ ಅಂತಂದರೆ ಹಾಲು ಕರೆಯೋಕ್ಕೆ ಬಿಡ್ತಾ ಇರಲಿಲ್ಲ, 6 ಗಂಟೆ ಅಷ್ಟರಲ್ಲೆಲ್ಲ ಎದ್ಬಿಟ್ಟಿರೋಳು. ಈಗ ಹೆಂಗೆ ಅಂದರೆ 8-8:15 ಆದ್ರೂ ಇನ್ನೂ ರಗ್ಗೋಚ್ಕೊಂಡು ಮಲ್ಕೊಳ್ತಾನೇ ಇರ್ತಾಳೆ, ಅಷ್ಟು ಚಳಿ ಇದೆ ಅಲ್ವಾ ಬಂಗಾರಿ? ಎದ ಕೆಲಸ ಮಾಡಿದ? ಹಾಂ, ಇವಾಗ ಹೇಳಿದ್ದೀನಿ ಏನಾದರೂ ನೀಟಾಗಿ ಹಾಸಿಗೆ ಫೋಲ್ಡ್ ಮಾಡಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಸ್ತೀನಿ ಅಂತ. ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡೋದು. ಅವಾಗ ಹೇಗೆ ಅಂದರೆ ಹೇಗೆ ಫೋಲ್ಡ್ ಆಗುತ್ತೆ ಹಾಗೆಲ್ಲ ಸುತ್ತಿ ಸುಮ್ಮನೆ ಎತ್ತಿಟ್ಬಿಟ್ಟಿರೋಳು. ಈಗ ಸ್ವಲ್ಪ ಚೇಂಜ್ ಆಗಿದೆ. ಏನವ? ಸಿಲಿನಲ್ಲಿ ಪಾಪ ಪಂಡ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ವಾ? ನಾನು ಹಾಕಲ್ಲ. ಬಾಯ್. ನೀನು ಮಾಡಲ್ಲ ಬಿಡು, ಬಾಯ್. ಇವತ್ತಿನ ಈ ಪುಟಾಣಿ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.